ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಸೊ ಇವತ್ತಿನ ರೀಡಿಂಗ್ ಬಂದು ಟ್ಯಾರೋ ರೀಡಿಂಗ್. ಯಾವುದ್ರ ಬಗ್ಗೆ ಅಂತ ಅಂದರೆ, ನಿಮ್ಮ ಪರ್ಸನ್ ನೀವು ಏನು ಕರೆಂಟ್ಲಿ ಫೇಸ್ ಮಾಡ್ತಾ ಇದ್ದೀರಾ ಸಿಚುವೇಶನ್ ನಿಮ್ಮ ಒಂದು ಜೀವನದಲ್ಲಿ. ಸೊ ನಿಮ್ಮ ಪರ್ಸನ್ ಏನಾದರೂ ಬದಲಾಗ್ತಾರಾ? ಬ್ರೇಕಪ್ನಲ್ಲಿ ಇರೋರು ಅಥವಾ ರಿಲೇಷನ್ಶಿಪ್ನಲ್ಲಿ ಇದ್ದರೂ ಸಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರೋರು. ಸೊ ಎಲ್ಲರಿಗೂ ಸಹ ಈ ಒಂದು ವಿಡಿಯೋ ಅನ್ವಯಿಸುತ್ತೆ. ಆ್ಯಂಡ್ ಇದು ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತೀರಾ ಆಗ ನಿಮಗೆ ರೆಸೊನೇಟ್ ಆಗುತ್ತೆ. ಸೊ ತುಂಬ ಜನ ವಿಡಿಯೋ ನೋಡ್ತಾ ಇರ್ತೀರಾ, ಯಾರಿಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನ ಮಾತ್ರ ತಗೊಳ್ಳಿ. ಯಾವುದು ನಿಮಗೆ ಅನ್ವಯಿಸ್ತಾ ಇಲ್ಲ, ನಿಮ್ಮ ಲೈಫ್ನಲ್ಲಿ ಆ ಒಂದು ವಿಷಯ ಇಲ್ಲ ಅಂತ ನಿಮ್ಮ ಇಂಟ್ಯೂಷನ್ಸ್ ಹೇಳ್ತಾ ಇರುತ್ತೆ, ಸೊ ಅದನ್ನು ನೀವು ಬಿಟ್ಬಿಡಿ ಅಂತ ಹೇಳ್ತೀನಿ. ಹಾಗೆ ರಿಲೇಷನ್ಶಿಪ್ ಹೀಲಿಂಗ್ ಯಾರಿಗೆ ಬೇಕು, ಹೀಲಿಂಗ್ ಮೀನ್ಸ್ ನಿಮ್ಮ ಒಂದು ರಿಲೇಷನ್ಶಿಪ್ ಬ್ರೇಕಪ್ ಆಗಿರ್ಬೋದು ಅಥವಾ ದೂರ ಆಗಿರ್ಬೋದು, ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು. ಸೊ ಈ ಒಂದು ಸಿಚುವೇಷನಿಂದ ನೀವು ಹೊರಗೆ ಬರೋಕ್ಕೆ, ಸೊ ಈ ಒಂದು ಸಿಚುವೇಷನ್ನ ನೀವು ಸರಿ ಮಾಡ್ಕೊಳ್ಳೋಕ್ಕೆ ಫಾರ್ ರಿಯೂನಿಯನ್ ಯು ಕ್ಯಾನ್ ಟೇಕ್ ರಿಲೇಷನ್ಶಿಪ್ ಹೀಲಿಂಗ್. ಹಾಗೆ ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು, ಟ್ಯಾರೋ ಕೋರ್ಸ್, ಮನಿ ರೇಖಿ ಕೋರ್ಸ್ ಯಾರೆಲ್ಲ ಕಲ್ತ್ಕೊಳ್ಬೇಕು, ನನ್ನ ಒಂದು ಕರಿಯರ್ನ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಡೆಫಿನೆಟ್ಲಿ ಈ ಒಂದು ಇಂಟ್ಯೂಷನ್ಸ್ನ ನೀವು ಇಗ್ನೋರ್ ಮಾಡಿಬಿಡಿ. ಸೊ ಈ ಒಂದು ಇಂಟ್ಯೂಷನ್ಸ್ ಯಾರಿಗೆಲ್ಲ ಬರುತ್ತೆ ಆ ಒಂದು ಇಂಟ್ಯೂಷನ್ಸ್ ಯೂನಿವರ್ಸ್ ಕಡೆಯಿಂದ ಬರ್ತಾ ಇರುತ್ತೆ ಅಂತ ಹೇಳ್ತೀನಿ. ಸೊ ಯಾರ ಹತ್ರನಾದರೂ ನೀವು ಕಲಿಬಹುದು. ನಿಮಗೆ ನನ್ನ ಒಂದು ಚಾನಲ್ ಇಷ್ಟ ಆಗ್ತಾಯಿದ್ರೆ ಸೊ ನನ್ನ ಕಡೆ ನೀವು ಕಲ್ತ್ಕೊಳ್ಬಹುದು. ಓಕೆನಾ? ಸೊ ಎಲ್ಲ ಹೇಳಿದ್ದೀನಿ. ಆ್ಯಂಡ್ ಬ್ರೇಸ್ಲೆಟ್ಸ್ ಸಹ ಅವೈಲಬಲ್ ಇದೆ. ಯಾರಿಗೆಲ್ಲ ರಾಶಿ ಬ್ರೇಸ್ಲೆಟ್ಸ್ ಬೇಕು ಫಾರ್ ಲವ್, ತುಂಬ ಬ್ರೇಸ್ಲೆಟ್ಸ್ ಅವೈಲಬಲ್ ಇದೆ. ಆ್ಯಂಡ್ ಮನಿ ಕಾಯಿನ್ ಅವೈಲಬಲ್ ಇದೆ. ಸೊ ಯಾರಿಗೆಲ್ಲ ಬೇಕು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ. ಸೊ ಡೆಫಿನೆಟ್ಲಿ ನೀವು ಮೆಸೇಜ್ ಮಾಡ್ಬೋದು, ಓನ್ಲಿ ವಾಟ್ಸಪ್ ಮೆಸೇಜ್ ಅಂತ ಹೇಳ್ತೀನಿ. ಸೊ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಸೊ ನನ್ನ ಕಾರ್ಡ್ಸ್ನ ಆಲ್ರೆಡಿ ಶಫಲ್ ಮಾಡಿದ್ದೀನಿ. ಸೊ ಇದನ್ನು ನಾನು ನೀಟಾಗಿ ಅರೇಂಜ್ ಮಾಡಿ ಮತ್ತೆ ಬರ್ತೀನಿ. ಓಕೆ, ಯಾ. ಸೊ ನೋಡಿ, ಈ ಒಂದು ವಿಡಿಯೋ ತುಂಬ ಜನ ಕರೆಂಟ್ಲಿ ಬ್ರೇಕಪ್ನಲ್ಲಿ ಇರೋರು ನೋಡ್ತಾ ಇದ್ದೀರಾ. ನಿಮ್ಮ ಒಂದು ಜೀವನದಲ್ಲಿ ಸೊ ನೀವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಪರ್ಸನನ್ನು ಬಿಟ್ಟು ಹೋಗ್ತಾರೆ ಅಂತ, ಬಟ್ ಬ್ರೇಕಪ್ ಆಗಿದೆ, ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಸೊ ಡೇ ಆ್ಯಂಡ್ ನೈಟ್ ನೀವು ಅದನ್ನೇ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಅದರಿಂದ ಯಾವುದೇ ಒಂದು ಸೊಲ್ಯೂಷನ್ ನಿಮಗೆ ಸಿಗ್ತಾ ಇಲ್ಲ ಆ್ಯಂಡ್ ಕ್ಲಾರಿಟಿ ಸಹ ನಿಮಗೆ ಇಲ್ಲ. ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಆಗಿರ್ಬೋದು ಅಥವಾ ಥರ್ಡ್ ಪಾರ್ಟಿ ಎನರ್ಜಿ ಇರ್ಬೋದು, ಸಮ್ವನ್ ನಿಮ್ಮ ಬಗ್ಗೆ ಏನಾದರೂ ಹೇಳಿರ್ಬೋದು ಇಲ್ಲಿ. ಸೊ ಅದರಿಂದ ಸಹ ಇಲ್ಲಿ ದೂರ ಆಗಿರೋರು ತುಂಬ ಜನ ಪ್ರೆಸೆನ್ಸ್ ಇದ್ದೀರಾ. ಸೊ ಮೇಜರ್ ಇಲ್ಲಿ ಬ್ರೇಕಪ್ ಆಗಿರೋರು ವಿಡಿಯೋ ನೋಡ್ತಾ ಇದ್ದೀರಾ ನೀವು. ಸೊ 1 ಇಯರ್ ಅಥವಾ 4 ಮಂತ್ಸ್ 7 ಮಂತ್ಸಿಂದ 8 ಮಂತ್ಸಿಂದ ನೀವು ವೆಯ್ಟ್ ಮಾಡ್ತಾ ಇರ್ಬೋದು ನಿಮ್ಮ ಪಾರ್ಟ್ನರ್ಗೆ. ತುಂಬ ಕಹಿ ಅಂತ ಅನಿಸಿದ್ದಾರೆ ನಿಮಗೆ ನಿಮ್ಮ ಪಾರ್ಟ್ನರ್ ಬಿಟ್ಟು ಹೋಗಬೇಕಾದ್ರೆ. ಸೊ ಯಾಕೆ ಈ ರೀತಿ ಎಲ್ಲ ಆಯಿತು, ಸೊ ನಾವು ಎಷ್ಟು ಚೆನ್ನಾಗಿದ್ವಿ, ಖುಷಿಯಾಗಿದ್ವಿ ಅಂತ ನೀವು ಫೀಲ್ ಮಾಡ್ತಾ ಇದ್ದೀರಾ. ನಿಮಗೆ ಜಸ್ಟಿಸ್ ಬೇಕು ಅಂತ ಅನ್ನಿಸ್ತಾ ಇದೆ. ನಿಮ್ಮ ಇಬ್ಬರ ಒಂದು ಸಂಬಂಧ ತುಂಬ ಚೆನ್ನಾಗಿತ್ತು, ತುಂಬ ಖುಷಿಯಾಗಿದ್ರಿ, ನೀವಿದ್ರಿ. ಆ್ಯಂಡ್ ಅವರು ಸ್ಟಾರ್ಟಿಂಗ್ನಲ್ಲಿ ತುಂಬ ಪ್ರೀತಿ ಹಾಗೆ ಕೇರ್ನ ನಿಮಗೆ ತೋರಿಸ್ತಾ ಇದ್ರು. ಬಟ್ ಈಗ ಎಲ್ಲೊಂದು ಕಡೆ ಅದು ಯಾವುದು ಉಳ್ಕೊಂಡಿಲ್ಲ. ಆ್ಯಂಡ್ ಇವರು ನಿಮಗೆ ಚೀಟ್ ಮಾಡಿದ್ದಾರೆ ಆ್ಯಂಡ್ ಮೂವ್ ಆನ್ ಆಗಿದ್ದಾರೆ ಅಂತಲೂ ಹೇಳ್ಬೋದು. ಅವರ ಲೈಫ್ನಲ್ಲಿ ಅವರು ಮೂವ್ ಆನ್ ಆಗಿದ್ದಾರೆ. ಆ್ಯಂಡ್ ಇನ್ನು ಯಾರೆಲ್ಲ ಮಾತಾಡ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ ಜೊತೆ, ಅವರು ನಿಮ್ಮ ಒಂದು ಮಾತನ್ನಾಗಿರ್ಬೋದು ಯಾವುದನ್ನು ಒಂದು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ, ಮುಂದಕ್ಕೆ ಹಾಕ್ತಾ ಇದ್ದಾರೆ. ಪೋಸ್ಟ್ಪೋನ್ಮೆಂಟ್, ನೀವು ಮ್ಯಾರೇಜ್ ಬಗ್ಗೆ ಕೇಳ್ತಾ ಇದ್ದಾರೆ, ಮ್ಯಾರೇಜ್ ಕಮಿಟ್ಮೆಂಟ್ ಬಗ್ಗೆ ನೀವು ಕೇಳ್ತಾ ಇದ್ದಾರೆ ನಿಮ್ಮ ಪಾರ್ಟ್ನರ್ನ, ಅದನ್ನು ಅವರು ಪೋಸ್ಟ್ಪೋನ್ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಆ್ಯಂಡ್ ಆ್ಯಕ್ಷನ್ ತೊಗೊಳಕ್ಕೆ ಅವ್ರು ರೆಡಿ ಇಲ್ಲ, ನಿಮ್ಮನ್ನು ಮದುವೆ ಆಗೋದಕ್ಕೆ ಅವ್ರು ರೆಡಿ ಇಲ್ಲ. ಬಟ್ ನಿಮ್ಮ ಲೈಫ್ನಲ್ಲಿ ಒಂದು ನ್ಯೂ ಬಿಗಿನಿಂಗ್ ಅನ್ನೋದು ಡೆಫಿನೆಟ್ಲಿ ಬರುತ್ತೆ. ಸೊ ನೀವು ಈ ಒಂದು ರಿಲೇಷನ್ಶಿಪ್ಪಿಂದ ಮೂವ್ ಆನ್ ಆದರೆ ನಿಮ್ಮ ಲೈಫ್ಗೆ ಒಂದು ಒಳ್ಳೆ ಪರ್ಸನ್ನ ಎಂಟ್ರಿ ಆಗುತ್ತೆ ಅಂತ ಹೇಳ್ಬೋದು. ಇದು ನಿಮ್ಮ ಫ್ಯಾಮಿಲಿ ಕಡೆಯಿಂದ ಬರ್ಬೋದು. ತುಂಬ ಜನ ಮ್ಯಾರೇಜ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ಸೊ ಯಾರೆಲ್ಲ ಮ್ಯಾರೇಜ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ನನ್ನ ಮ್ಯಾರೇಜ್ ಆಗಬೇಕು, ಸೊ ಏಜ್ ಆಗ್ತಾ ಇದೆ, ಸೊ ಈ ರೀತಿ ತುಂಬ ಜನ ಇಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ. ತುಂಬ ಪ್ರೀತಿ ಮಾಡಿದ್ರಿ, ತುಂಬ ನಂಬಿಕೆ ಇಟ್ಟಿದ್ರಿ, ಬಟ್ ಈಗ ಆ ಒಂದು ಪ್ರೀತಿ ಮೇಲೆ ನಿಮಗೆ ನಂಬಿಕೆ ಹೋಗಿರ್ಬೋದು. ಬಟ್ ನಿಮ್ಮ ಪರ್ಸನ್ ಕೆಲವ್ರಿಗೆ ಅನ್ನಿಸ್ತಾ ಇರ್ಬೋದು, ನನ್ನ ಪರ್ಸನ್ ಈ ರೀತಿ ಎಲ್ಲ ಆಡ್ತಿದ್ದಾರೆ ಅಂದರೆ ಸೊ ಅವ್ರು ನನಗೆ ರೈಟ್ ಪರ್ಸನ್ ಅಲ್ಲ ಅಂತ. ಯಾರೆಲ್ಲ ಸ್ಪಿರಿಚುವಲ್ ವೇಯಲ್ಲಿ ಇದ್ದೀರಾ, ಸೊ ನಿಮ್ಮ ಇಂಟ್ಯೂಷನ್ಸ್ ನಿಮಗೆ ಹೇಳ್ತಾ ಇರ್ಬೋದು ಸೊ ನಾನು ಮೂವ್ ಆನ್ ಆಗಬೇಕು ಅಂತ. ಸೊ ಡೆಫಿನೆಟ್ಲಿ ನಿಮಗೆ ಸ್ಟ್ರಾಂಗ್ ಆಗಿ ಮೂವ್ ಆನ್ ಆಗಬೇಕು ಅಂತ ಅನ್ನಿಸ್ತಾ ಇದ್ದರೆ ಯು ಕ್ಯಾನ್ ಮೂವ್ ಆನ್. ಆ್ಯಂಡ್
ನಿಮ್ಮ ಒಂದು ಲೈಫ್ನಲ್ಲಿ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಆಗಿರ್ಬೋದು, ಒಂದು ನ್ಯೂ ಪರ್ಸನ್ ಬರುವಂಥ ಚಾನ್ಸಸ್ ಇದೆ. ವರ್ಕ್ ಪ್ಲೇಸ್ನಲ್ಲಿ ಆಗಿರ್ಬೋದು, ನಿಮಗೆ ಪ್ರಪೋಸಲ್ಸ್ ತುಂಬ ಬರ್ತಾ ಇರ್ಬೋದು, ಆದರೂ ಸಹ ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಸೊ ನಿಮಗೆ ಪ್ರಪೋಸಲ್ಸ್ ಬಂದರೂ ಸಹ ನಿಮ್ಮ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಾ ಅಥವಾ ಅವರ ಒಂದು ನೆನಪಿನಲ್ಲಿ ನೀವು ಇಲ್ಲಿ ಲೀವ್ ಮಾಡ್ತಾ ಇದ್ದೀರಾ. ಬಟ್ ಇಟ್ ಈಸ್ ಆಫ್ ನೋ ಯೂಸ್ ಅಂತ ಹೇಳ್ತೀನಿ. ಸೊ ಬಿಕಾಸ್ ಇವರು ಯಾರ್ದೋ ಒಂದು ಮಾತನ್ನು ಇವರು ತಲೆಗೆ ಹಾಕ್ಕೊಂಡಿದ್ದಾರೆ. ಆ್ಯಂಡ್ ಯಾರ ಒಂದು ಮಾತು ಅವಶ್ಯಕತೆ ಇರಲಿಲ್ಲ, ಅವರ ಮಾತು ಇಲ್ಲಿ ಇವ್ರಿಗೆ ಇಂಪಾರ್ಟೆಂಟ್ ಆಗಿರ್ಬೋದು. ಸೊ ಈ ಪರ್ಸನ್ ಮೂವ್ ಆನ್ ಆಗಿದ್ದಾರೆ. ಅವ್ರ ಲೈಫ್ನಲ್ಲಿ ಅವರು ಮೂವ್ ಆನ್ ಆಗಿ ಅವರು ಏನಿದೆ ಅವರ ಲೈಫ್ ಅದನ್ನು ಲೀಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ 7 ಆಫ್ ಸ್ವಾರ್ಡ್ಸ್ ಇರೋದ್ರಿಂದ, ರಿವರ್ಸ್ ಕಾರ್ಡ್ ಬಂದಿರೋದ್ರಿಂದ ಸಮಥಿಂಗ್ ಅವರು ನಿಮಗೆ ಚೀಟ್ ಮಾಡಿದ್ದಾರೆ. ಡೆಫಿನೆಟ್ಲಿ ಅವರು ನಿಮಗೆ ಮೋಸ ಮಾಡಿಲ್ಲ ಅಂತ ಅಲ್ಲ, ಅವರು ಮೋಸ ಮಾಡಿನೇ ಹೋಗಿದ್ದಾರೆ. ಆ್ಯಂಡ್ ಅವರಿಗೆ ಗೊತ್ತಿತ್ತು ಸಹ ಇದು ಮಾಡೋದು ತಪ್ಪು, ಚೀಟಿಂಗ್ ಆಗುತ್ತೆ ಅಂತ. ಸೊ ಅದೆಲ್ಲ ಗೊತ್ತಿದ್ರೂ ಅವರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಸೊ ನಿಮ್ಮ ಲೈಫ್ನಲ್ಲಿ ನೀವು ಮೂವ್ ಆನ್ ಆಗೋದು ಒಳ್ಳೆಯದಂತ ಹೇಳ್ತೀನಿ. ಸೊ ನೀವು ಈ ಒಂದು ಸ್ಟೇಜಿಂದ ನೀವು ಯಾವಾಗ ಹೊರಗೆ ಬರ್ತೀರಾ, ತುಂಬ ಹ್ಯಾಪಿಯಾಗಿರ್ತೀರ ನೀವು. ಆ್ಯಂಡ್ ನಿಮಗೆ ಯಾವ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಸೊ ಆ ಒಂದು ಎಕ್ಸ್ಪೆಕ್ಟೇಷನ್ಸ್ ಫುಲ್ಫಿಲ್ ಮಾಡುವಂಥ ಪರ್ಸನ್ ನಿಮಗೆ ಸಿಗ್ತಾರೆ. ಸೊ ಇಲ್ಲಿ ತುಂಬ ಜನ ಥಿಂಕ್ ಮಾಡ್ತಾ ಇದ್ದೀರಾ, ಸೊ ನಮ್ಮಿಬ್ಬರ ಮಧ್ಯೆ ಇಷ್ಟೆಲ್ಲ ಚೆನ್ನಾಗಿತ್ತು, ನಾವು ಯಾವ ರೀತಿ ಎಲ್ಲ ಇದ್ವಿ, ನಿಮಗೆ ಆ ಒಂದು ಮೆಮೊರೀಸ್ ಕಾಡ್ತಾ ಇರ್ಬೋದು. ಬಟ್ ಆ ಒಂದು ಮೆಮೊರೀಸ್ನ ನೀವು ನೆನ್ಪು ಮಾಡ್ಕೊಳ್ತಾ ಬಟ್ ಇವಾಗ ಅವ್ರು ಏನು ರಾಂಗ್ ಪರ್ಸನ್ ಆಗಿದ್ದಾರೆ, ನಿಮಗೆ ಬಿಟರ್ನೆಸ್ ತೋರಿಸ್ತಾ ಇದ್ದಾರೆ, ಅವರ ಇನ್ನೊಂದು ಮುಖನ ನಿಮಗೆ ತೋರಿಸ್ತಾ ಇದ್ದಾರೆ. ಸೊ ಅದನ್ನು ನೀವು ಅಕ್ಸೆಪ್ಟ್ ಮಾಡಬೇಕು. ಅವ್ರು ಒಳ್ಳೆಯವರು ಅಂತಲೇ ನೀವು ಅಂದ್ಕೊಳ್ತಾ ಇದ್ದೀರಾ, ಅವ್ರು ಒಳ್ಳೆಯವರು ಅಂತಲೇ ನೀವು ಥಿಂಕ್ ಮಾಡ್ತಾ ಇದ್ದೀರಾ, ಅವ್ರು ಈ ರೀತಿ ಇದ್ದರು ಅಂತ ಥಿಂಕ್ ಮಾಡ್ತಾ ಇದ್ದೀರಾ. ಬಟ್ ರಿಯಾಲಿಟಿ ಈಗ ಅವರು ಹೇಗಿದ್ದಾರೆ ನಿಮ್ಮ ಜೊತೆ ಅದೇ ಅಲ್ವಾ. ಸೊ ಅದನ್ನು ಅಕ್ಸೆಪ್ಟ್ ಮಾಡಿ ಮೂವ್ ಆನ್ ಆಗಿ ಈ ಒಂದು ಪರ್ಸನಿಂದ. ಸೊ ನೀವು ಮತ್ತೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಸರಿಯಾಗುವಂಥ ಚಾನ್ಸಸ್ ಇದ್ದಿದ್ರೆ ನಾನು ಹೇಳ್ತಾ ಇದ್ದೆ. ಬಟ್ ಈ ಒಂದು ರಿಲೇಷನ್ಶಿಪ್ ಮತ್ತೆ ರಿಯೂನಿಯನ್ ಆಗೋದಿಲ್ಲ. ಇವರಿಗೆ ಗೊತ್ತಿದ್ದು ಇಲ್ಲಿ ಚೀಟಿಂಗ್ ಮಾಡಿದ್ದಾರೆ. ಆ್ಯಂಡ್ ತುಂಬ ಜನಕ್ಕೆ ಇಲ್ಲಿ ಬ್ರೇಕಪ್ ಆಗುವಂಥ ಚಾನ್ಸಸ್ ಇದೆ ಮುಂದೆ. ಬಿಕಾಸ್ ಅವ್ರು ಯಾವುದೇ ಒಂದು ಕಮಿಟ್ಮೆಂಟ್ ನಿಮಗೆ ಕೊಡ್ತಾ ಇಲ್ಲ, ನೀವೇನು ಹೇಳಿದ್ರು ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೀವು ತುಂಬ ನೈಟೆಲ್ಲ ಥಿಂಕ್ ಮಾಡ್ತಾ ಇದ್ದೀರಾ. ಬಟ್ ಅವರು ಆರಾಮಾಗಿದ್ದಾರೆ. ನಿಮ್ಮ ಒಂದು ಮಾತಿಗಾಗಿರ್ಬೋದು, ನಿಮ್ಮ ಲೈಫ್ ಬಗ್ಗೆ ಅಥವಾ ನೀವು ಕರಿಯರ್ ಬಗ್ಗೆ ಏನು ಹೇಳ್ತಿದ್ದೀರಾ ಅದು ಯಾವುದ್ರ ಬಗ್ಗೆನೂ ಅವರು ಅಷ್ಟಾಗಿ ಸೀರಿಯಸ್ ಆಗಿ ತೊಗೊಳ್ತಾ ಇಲ್ಲ ಅಲ್ವಾ. ಸೊ ಯು ವಿಲ್ ಗೆಟ್ ಜಸ್ಟಿಸ್, ನಿಮಗೆ ಜಸ್ಟಿಸ್ ಸಿಗತ್ತೆ. ಜಸ್ಟಿಸ್ ಅಂದರೆ ನಿಮ್ಮ ಲೈಫ್ನಲ್ಲಿ ಯಾವ ಒಂದು ಪರ್ಸನಿಂದ ಏನಾಗಿದೆ ಅಂತಲೇ ಅಲ್ಲ, ನಿಮ್ಮ ಒಂದು ಗುಡ್ ಕರ್ಮ, ನೀವೇನು ಒಳ್ಳೆಯ ರೀತಿಯಲ್ಲಿ ಇದ್ರಿ, ನೀವೇನು ಲಾಯಲ್ ಆಗಿ ಇಷ್ಟು ದಿನ ನಿಮ್ಮ ಪಾರ್ಟ್ನರ್ಗೆ ಇದ್ರಿ. ಬಟ್ ಕರೆಂಟ್ಲಿ ನೀವು ಮೂವ್ ಆನ್ ಆಗಬೇಕಂತ ಬರ್ತಾ ಇದೆ ಅಲ್ವಾ. ಸೊ ಮೂವ್ ಆನ್ ಆಗಿ ನೋಡಿ, ನಿಮ್ಮ ಲೈಫ್ಗೆ ಜಸ್ಟಿಸ್ ಅಂತ ಅಂದರೆ ನೀವು ಏನು ಇಷ್ಟು ದಿನ ಲಾಯಲ್ ಆಗಿ ಇದ್ರಿ, ಸೊ ನಿಮ್ಮ ಲೈಫ್ಗೆ ಅದೇ ರೀತಿ ಒಂದು ಪರ್ಸನ್ ಎಂಟ್ರಿ ಆಗುತ್ತೆ. ಸೊ ಆಗ ನಿಮ್ಮ ಲೈಫ್ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಮೂವ್ ಆನ್ ಆಗಿ ಒಂದು ಸ್ಟೆಪ್ನ ನೀವು ತಗೊಳ್ಳಿ, ಸ್ಟ್ರಾಂಗ್ ಆಗಿ ಹೊರಗೆ ಬನ್ನಿ ಅಂತ ಹೇಳ್ತೀನಿ. ಸೊ ತುಂಬ ಜನಕ್ಕೆ ಈ ಒಂದು ವಿಡಿಯೋ ಎಷ್ಟು ಕ್ಲಾರಿಟಿ ಕೊಟ್ಟಿದೆ ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಬರ್ತಾ ಇರೋವಂಥ ಮೆಸೇಜಸ್ ನಾನು ಹೇಳಿದ್ದೀನಿ. ಸೊ ಸ್ಟ್ರಾಂಗಾಗಿ ಇದನ್ನು ತಗೊಳ್ಳಿ. ಯಾರಿಗೆಲ್ಲ ಈ ಒಂದು ಸಿಚುವೇಶನ್ ರೆಸೊನೇಟ್ ಆಗ್ತಾ ಇದೆ, ಸೊ ನಿಮ್ಮ ಲೈಫ್ನಲ್ಲಿ ಮತ್ತೆ ಅದೇ ಒಂದು ತಪ್ಪನ್ನು ನೀವು ಮಾಡಬೇಡಿ. ಸೊ ಈಗ ಅವರು ಕಹಿಯಾಗಿದ್ದಾರೆ ಅಂದರೆ ಮತ್ತೆ ನೀವು ಏನೇ ಮಾಡಿ ಉಳಿಸ್ಕೊಳ್ತೀನಿ ಅಂತ ಹೋದರೂ ಸಹ ಅದು ಸರಿಯಾಗುವಂಥ ಚಾನ್ಸಸ್ ಇಲ್ಲ ಅಂತ ಅಂದಾಗ, ಸೊ ನೀವೇನೇ ಮಾಡಿದ್ರೂ ಅದು ಮತ್ತೆ ಸ್ವೀಟ್ ಆದ್ರೂ ಮತ್ತೆ ಬಿಟರ್ ಆಗೇ ಆಗುತ್ತೆ. ಸೊ ಆ ಒಂದು ರಿಯಲ್ ಫೇಸ್ ಅವರು ಮತ್ತೆ ತೋರಿಸ್ತಾರೆ ಅಲ್ವಾ. ಸೊ ಅವರು ಚೀಟ್ ಮಾಡಬಾರ್ದು ಅಂತ ಇದ್ದಿದ್ರೆ ಇಷ್ಟು ದಿನ ಏನಕ್ಕೆ ಬಿಟ್ಟಿರ್ತಾಯಿದ್ರು ಅಲ್ವಾ. ಸೊ ಓಪನ್ ಮೈಂಡೆಡಿಂದ ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ, ಸ್ಟ್ರಾಂಗ್ ಆಗಿ ತಗೊಳ್ಳಿ ಈ ಒಂದು ಮೆಸೇಜ್ನ. ಸೊ ಮೂವ್ ಆನ್ ಆಗಿ ನಿಮ್ಮ ಲೈಫ್ನಲ್ಲಿ ತುಂಬ ಒಂದು ಒಳ್ಳೆಯ ಆಪರ್ಚುನಿಟೀಸ್, ಒಂದು ಪರ್ಸನ್ ಅಂತಲೇ ಅಲ್ಲ, ನಿಮ್ಮ ಲೈಫ್ಗೆ ಬೇರೆ ಬೇರೆ ಆದಂಥ ನೀವು ಏನು ಇಷ್ಟು ದಿನ ಇವರಿಗೋಸ್ಕರ ಬೌಂಡ್ರೀಸ್ನ ಹಾಕ್ಕೊಂಡಿದ್ರಿ, ಸೊ ಅದರಿಂದ ಎಲ್ಲ ನೀವು ಹೊರಗೆ ಬರ್ತೀರಾ. ಒಂದು ಹ್ಯಾಪಿ ಲೈಫ್, ಒಂದು ಫ್ರೀಡಮ್ ಆಗಿರೋವಂಥ ಲೈಫ್ನ ನೀವು ಲೀಡ್ ಮಾಡ್ತೀರಾ. ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಯಾರಿಗೆಲ್ಲ ರೆಸೊನೇಟ್ ಆಗಿದೆ, ಸೊ ನಿಮಗೆ ಏನು ಅನ್ವಯಿಸುತ್ತೆ ಅದನ್ನು ತೊಗೊಳ್ಳಿ. ಇಫ್ ಈ ಒಂದು ವಿಡಿಯೋ ಒಂದು ಮೂವ್ ಆನ್ ಆಗಬೇಕು ಅಂತ ಬಂದಾಗ ಸಮಥಿಂಗ್ ಅಲ್ಲಿ ಬೇಜಾರಾಗಿರುತ್ತೆ. ಸೊ ಇಟ್ ಈಸ್ ದ ರಿಯಾಲಿಟಿ. ಆ ಒಂದು ರಿಯಾಲಿಟಿನ ನೀವು ಅಕ್ಸೆಪ್ಟ್ ಮಾಡ್ತಾ ನಿಮ್ಮ ಲೈಫ್ನಲ್ಲಿ ಮುಂದೆ ಖುಷಿಯಾಗಿರಿ ಅಂತ ಹೇಳ್ತೀನಿ. ಹಾಗೆ ರಿಲೇಷನ್ಶಿಪ್ ಹೀಲಿಂಗ್ ಯಾರಿಗೆಲ್ಲ ಬೇಕು,
ಯು ಕ್ಯಾನ್ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮೀ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಿಡಿಯೋ ಯಾರೆಲ್ಲ ನೋಡಿದ್ದೀರಾ, ಸೊ ನಿಮಗೆ ಒಂದು ಒಳ್ಳೆ ಮೆಸೇಜ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಸೊ ಒಂದು ರಾಂಗ್ ಸ್ಟೆಪ್ನ ಇಡ್ತಾ ಪದೇ ಪದೇ ಹರ್ಟ್ ಆಗೋ ಬದಲು ಒಂದೇ ಸಲ ಒಂದು ರೈಟ್ ಸ್ಟೆಪ್ನ ತೊಗೊಂಡು ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ಏನು ಖುಷಿ ಸಿಗುತ್ತೆ ಅದಕ್ಕೋಸ್ಕರ ನೀವು ನೆಕ್ಸ್ಟ್ ಲೈಫ್ನ ಲೀಡ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಹಾಗೆ ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ತೊಗೊಳ್ಬೇಕು ಅನಿಸುತ್ತೆ, ಸೊ ನನ್ನ ಒಂದು ಸ್ಪೆಸಿಫಿಕ್ ಪರ್ಸನ್ ಬಗ್ಗೆ ನನಗೆ ಕ್ಲಾರಿಟಿ ಬೇಕು ಅಂತ ಇದ್ದಾಗ ಯು ಕ್ಯಾನ್ ಡೆಫಿನೆಟ್ಲಿ ಟೇಕ್ ಪರ್ಸ್ನಲ್ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್. ಬ್ರೇಸ್ಲೆಟ್ ಸಹ ಅವೈಲಬಲ್ ಇದೆ, ಯು ಕ್ಯಾನ್ ಪರ್ಚೇಸ್. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.